ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ತೀಯ ಜಿಂಕೆ ಮರಿ? ನೀನ್ ಎಲ್ಲೇ ಹೋದ್ರೂ ಮತ್ತೆ ಇದೇ ದಾರಿಲೇ ಓಡಾಡ್ಬೇಕು ನೋಡು. ನೀನ್ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋವರೆಗೂ ನಾನ್ ನಿನ್ನ ಹೋಗೋದಕ್ಕೆ ಬಿಡೋದಿಲ್ಲ. ನೋಡು, ನೀನ್ ಹೀಗೆಲ್ಲ ತೊಂದ್ರೆ ಕೊಟ್ರೆ ನಾನ್ ನಿಮ್ಮಪ್ಪಂಗ್ ಹೇಳ್ಬೇಕಾಗತ್ತೆ. ಓ, ನಮ್ಮಪ್ಪಂಗಲ್ಲ, ನೀನ್ ಅವ್ರ ಅಪ್ಪಂಗೆ ಹೇಳಿದ್ರು ನಾನು ಹೆದರೋದಿಲ್ಲ. ನೋಡು, ನಮ್ಮಪ್ಪ ಪ್ರೆಸಿಡೆಂಟು, ಆದ್ರೆ ನಾನು ಅವ್ರ ಮಗ. ನೀನು ಜಾಸ್ತಿ ಆಡಿದ್ರೆ ನೀನೇ ನನ್ನ ಲವ್ ಮಾಡುವಂತ ಬಲವಂತ ಮಾಡ್ತಿದ್ಯಾ ಅಂತ ಒಂದು ಕತ್ತೆ ಕಟ್ಟಿದ್ರೆ ಸಾಕು, ಹೋಗೋದು ನಿನ್ ಮಾನ. ಈಗ ಅದೆಲ್ಲ ಯಾಕೆ ಡಾರ್ಲಿಂಗ್? ಹೇಗಿದ್ರು ಮುಂದಿನ ವಾರ ನಿನಗೆ ರಜಾ ಬರ್ತಿದೆ. ಸುಮ್ಮನೆ ನನ್ನ ಜೊತೆ ಮೈಸೂರು ಟ್ರಿಪ್ಪಿಗೆ ಬಂದ್ಬಿಡು. ಬರ್ತಿದ್ಯಾ ಅಷ್ಟೇ. ಬರ್ಬೇಕಷ್ಟೇ. ಇಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮಗಿಷ್ಟವಾದ ದೇವರೊಬ್ರು ಇದಾರಲ್ಲ, ಅವ್ರ ಹತ್ರ. ಬನ್ನಿ ಬನ್ನಿ. ನೋಡಿದ್ರ ಚಂದ್ರು, ನೀವು ಸಿಂಪಲ್ ಆಗಿ ಪೂಜೆ ಮಾಡಿ ಅಂತ ಹೇಳಿದ್ರಿ, ಆದ್ರೆ ನನ್ನ ಮಕ್ಕಳು ಹಬ್ಬನೇ ಮಾಡೋದಕ್ಕೆ ಹೊರಟಿದ್ದಾರೆ. ಪೂಜೆಲಿ ಆಡಂಬರ ಇರಬಾರ್ದು ರಾಜೇಶ್ವರಿ, ಭಕ್ತಿ ಇದ್ರೆ ಸಾಕು. ಚಂದ್ರು, ಒಳಗಿರೋ ಭಕ್ತಿ ಯಾರಿಗೆ ಕಾಣಿಸುತ್ತೆ? ಜನರಿಗೆ ಕಾಣಿಸೋದು ಅಲಂಕಾರ ಮಾಡಿರೋದು ಮಾತ್ರ. ಈಗೆಲ್ಲ ಕಡೆ ಇದೇ ನಡೀತಾ ಇರೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಈಗ ಪೂಜೆ ಹೇಗ್ ಮಾಡೋದು ಅನ್ನೋದಕ್ಕಿಂತ ಅಲಂಕಾರ ಹೇಗ್ ಮಾಡಿದ್ದಾರೆ ಅನ್ನೋದಕ್ಕೆ ಬರ್ತಾರೆ. ಇಲ್ಲ ಅಳಿ, ಅಂದ್ರೆ ನೀವು ಹೇಳೋ ಹಾಗೆ 100ಕ್ಕೆ 10 ಜನ ಸಿಗ್ಬೋದಷ್ಟೇ. ಆದ್ರೆ ಅಲಂಕಾರಕ್ಕಿಂತ ದೇವ್ರು ನೋಡಕ್ ಬರೋರೇ ಜಾಸ್ತಿ. ಒಂದ್ ಮಾತು ಹೇಳ್ತೀನಿ ಕೇಳಿ. ತಿರುಪತಿನಲ್ಲಿ ವೆಂಕಟೇಶ್ವರನ ದರ್ಶನ ಮಾಡೋಕೆ ದಿನಗಟ್ಲೆ ಕ್ಯೂನಲ್ಲಿ ನಿಲ್ತಾರೆ. ಸಾಕಪ್ಪ, ಮತ್ತೆ ಇನ್ನೊಂದ್ಸಲ ಇಲ್ಲಿಗೆ ಬರೋದಿಲ್ಲ ಅಂತ ಅನ್ಕೋತಾರೆ. ಆದ್ರೆ ಒಂದ್ಸರಿ ದೇವ್ರ ದರ್ಶನ ಮಾಡ್ತಿದ್ದ ಹಾಗೆ ನಮ್ಮ ಆಯಾಸ, ಕೋಪ, ತಾಪ ಎಲ್ಲ ಮಾಯವಾಗಿ ಮತ್ತೆ ದರ್ಶನ ಮಾಡಬೇಕು ಅನ್ನೋ ಹಂಬಲ ಹುಟ್ಟುತ್ತಲ್ಲ, ಅದು ನಿಜವಾದ ದೇವ್ರ ಭಕ್ತಿ. ಉಳಿದಿದ್ದೆಲ್ಲ ಮನುಷ್ಯ ತಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದಷ್ಟೇ. ಡ್ಯಾಡ್, ನೀವ್ ಯಾಕೆ ದೇವಸ್ಥಾನದಲ್ಲಿ ಹರಿಕತೆ ಮಾಡಬಾರ್ದು? ಅಕ್ಕ, ಅಪ್ಪ ನಿಂಗೆ ಹರಿಕತೆ ದಾಸನ್ ತರ ಕಾಣಿಸ್ತಿದಾರಾ? ಮತ್ತಿನ್ನೇನು, ಎಲ್ಲದಕ್ಕೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ.
ಈ ಹರಿಕತೆಯಲ್ಲೇ ಮೇನ್ ಸ್ಟೋರೀಸ್ ಜೊತೆ ಸಬ್ ಸ್ಟೋರೀಸ್ ನ ಹೇಳ್ಕೊಂಡು ಹೋಗ್ತಾರೆ. ಮಾವ ನೀವು ಹರಿಕತೆ ಮಾಡ್ತೀನಂತ ಹೇಳ್ರಿ, ನಾನು ನಿಮ್ ಜೊತೆ ತಾಳ ಹಾಕ್ತೀನಿ. ನೀವು ಮೊದಲು ನಿಮ್ ಹೆಂಡತಿ ಮಾತಿಗೆ ತಾಳ ಹಾಕೋದ್ ಕಲೀರಿ. ಈ ಪೂಜೆ ಶುರು ಮಾಡಿ. ಸಮಂತ, ನೀನೇ ಪೂಜೆ ಮಾಡು. ಯಾರು ಇಲ್ದೆ ಹೋದ್ರು ನಮ್ಮನೇಲಿ ಪೂಜೆ ನಡೆಯುತ್ತೆ ಅಂತ ಕೆಲವ್ರಿಗೆ ಗೊತ್ತಾಗ್ಬೇಕು. ಇಲ್ದೆ ಹೋದ್ರೆ ಕೋಳಿ ಕೂಗಿದ್ರೇನೆ ಬೆಳಗಾಗೋದು ಅಂತ ಅನ್ಕೊಂಡ್ಬಿಡ್ತಾರೆ. ಮಾಡು. ಇವನ್ ಯಾಕೆ ಈಗ ಫೋನ್ ಮಾಡ್ತಾ ಇದ್ದಾನೆ? ರಾಜೇಶ್ವರಿ, ರುದ್ರ ಯಾಕೆ ಫೋನ್ ಮಾಡ್ತಿದ್ದಾನೆ? ನಾನ್ ನಿಮ್ ತಾಯಿನಂತೂ ನೋಡಿಲ್ಲ, ಆದ್ರೆ ನಿಮ್ಮಲ್ಲಿರೋ ಆ ತಾಯಿ ಗುಣನ ನೋಡಿದ್ದೀನಿ. ನಿಮ್ ತಾಯಿ ತಿಥಿ ಪೂಜೆ ದಿನ ಮನೇಲಿ ನಾನು ಹೆಚ್ಚಾಗಿ ಏನೂ ಮಾಡಕ್ಕಾಗ್ಲಿಲ್ಲ. ಆಗಿದ್ದೆಲ್ಲ ಆಗೋಯ್ತು. ಅದಕ್ಕೆ ನಿಮ್ ಹುಟ್ಟುಹಬ್ಬದ ದಿನ ನಿಮ್ ತಾಯಿ ಹತ್ರ ಕರ್ಕೊಂಡ್ ಬಂದಿದ್ದೀನಿ.